ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾವುದೇ ಸಿವಿಲ್ ಕೇಸ್ನಲ್ಲಿ ನೀವು ಡಿಫೆಂಡೆಂಟ್ ಪೊಸಿಷನ್ ಅಲ್ಲಿದ್ರೆ ನಿಮಗೆ ಸಮನ್ಸ್ ಸರ್ವ್ ಆಗಿದ್ರೆ ಸಮನ್ಸ್ ಸರ್ವ್ ಆದ 30 ಡೇಸ್ ನ ಒಳಗಡೆ ನೀವು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಒಂದು ವೇಳೆ 30 ಡೇಸ್ ನ ಒಳಗಡೆ ಸಲ್ಲಿಸದೇ ಇದ್ರೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ನಲ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಆದ್ರೆ ಸಮನ್ಸ್ ಸರ್ವ್ ಆದಂತಹ 120 ಡೇಸ್ ನಂತರ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಪ್ರೆಸೆಂಟ್ ಮಾಡುವಂತಹ ಹಕ್ಕನ್ನ ಕಳ್ಕೊಳ್ತೀರಾ. ಆಮೇಲೆ ನೀವು ಸಫಿಶಿಯೆಂಟ್ ಕಾಸ್ ಅನ್ನ ಕೊಟ್ಟು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಇದನ್ನ ಸಿವಿಲ್ ಪ್ರೊಸೀಜರ್ ಕೋಡ್ ನ ಆರ್ಡರ್ 8 ನ ರೂಲ್ 1 ನಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ರೂಲ್ 1A ಪ್ರಕಾರ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಪ್ರೆಸೆಂಟ್ ಮಾಡುವ ಸಂದರ್ಭದಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ ನ ಮೇಲೆ ನೀವು ಡಿಪೆಂಡ್ ಆಗಿದ್ರೆ ಅಥವಾ ಡಿಫೆನ್ಸ್ ಅನ್ನ ತಗೊಂಡಿದ್ರೆ ಒಂದು ಡಾಕ್ಯುಮೆಂಟ್ಸ್ ಅನ್ನ ರಿಟರ್ನ್ ಸ್ಟೇಟ್ಮೆಂಟ್ ಜೊತೆ ಅಟ್ಯಾಚ್ ಮಾಡಿ ಕೋರ್ಟ್ಗೆ ಮತ್ತು ಪ್ಲೇಂಟಿಫ್ ಗೆ ಕೊಡಬೇಕಾಗುತ್ತೆ. ಒಂದು ವೇಳೆ ಆ ಸಮಯದಲ್ಲಿ ಕೊಡದೆ ಹೋದಾಗ ಆ ಒಂದು ಎವಿಡೆನ್ಸ್ ಅನ್ನ ಮುಂದೆ ಟ್ರಯಲ್ ನಲ್ಲಿ ಬಳಸೋ ಹಾಗಿಲ್ಲ. ಅಂದ್ರೆ ಕೋರ್ಟ್ ಪರ್ಮಿಟ್ ಮಾಡಿದ್ರೆ ಮಾತ್ರ ಬಳಸಬಹುದು. ಅಥವಾ ಒಂದು ವೇಳೆ ಆ ಡಾಕ್ಯುಮೆಂಟ್ ಆತನ ಪೊಸಿಷನ್ ಅಲ್ಲಿ ಇಲ್ಲದೆ ಇದ್ದಾಗ ಯಾರ ಹತ್ರ ಇದೆ ಅಂತ ಹೇಳಿ ಅದನ್ನು ಕೂಡ ಹೇಳಬಹುದು. ಆಗ ಕೋರ್ಟ್ ಸಮನ್ಸ್ ಮಾಡಿ ಆ ಡಾಕ್ಯುಮೆಂಟ್ಸ್ ಅನ್ನ ತರಿಸ್ಕೊಳ್ಬಹುದು. ನೀವು ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು.